ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾನ ಚಾನಲ್. ಇವತ್ತು ನಾನು ಕರ್ಮೀನ್ ಸರ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಅವರೆಕಾಳನ್ನ ಹುರ್ಕೋತಾ ಇದ್ದೀನಿ. ಯಾಕಂದರೆ ಇದು ಅವರೆಕಾಳು ಕಲರ್ ಇದೆ ಅಂದ್ಕೋಬೇಡಿ, ಇದರಲ್ಲಿ 3-4 ಥರ ಅವರೆಕಾಳು ಮಿಕ್ಸ್ ಇದೆ, ಅದಕ್ಕೋಸ್ಕರ ಹಾಗೆ ಕಾಣಿಸ್ತಾ ಇದೆ ಅಷ್ಟೇ. ಮೊದಲಿಗೆ ಅವರೆಕಾಳನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಮತ್ತು ಕರ್ಮೀನ್ ನಿಮಗೆ ಯಾವ ಸೈಜ್ದು ಬೇಕು ಆ ಸೈಜ್ ತೊಗೋಬೋದು. ಈ ಥರ ಕರ್ಮೀನ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಕರ್ಮೀನ ತೊಗೊಂಡು ನೀಟಾಗಿ ಇಲ್ಲಿ ಕರ್ಮೀನ ಹುರ್ಕೋಬೇಕು. ಈ ಕಲರೆಲ್ಲ ಚೇಂಜ್ ಆಗಬೇಕು. ಫುಲ್ಲು ನಾವೇನು ಉರಿತಾ ಇದ್ದೀವಲ್ಲ ಕಡಾಯಿ, ಅದೆಲ್ಲ ಸ್ವಲ್ಪ ಬ್ಲ್ಯಾಕ್ ಬರಬೇಕು. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಂದ್ರೆ ನೋಡಿ, ಇವಾಗ ಇದು ಚೆನ್ನಾಗಿ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ಇದನ್ನು ಆಫ್ ಮಾಡ್ಕೊಳ್ಳೋಣ. ಯಾಕಂದರೆ ಬಾಣಲಿ ಕಲರ್ ಚೇಂಜ್ ಆಗಬೇಕು. ನೋಡಿ, ಫುಲ್ಲು ಬ್ಲ್ಯಾಕ್ ಆಗಬೇಕು. ಆವಾಗ ಮಾತ್ರ ಮೀನು ಚೆನ್ನಾಗಿ ಹುರಿದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಇದು ರೆಡಿಯಾಗಿದೆ. ಮತ್ತು ನಾನು ಆ ಅವರೆಕಾಳನ್ನ ಸ್ವಲ್ಪ ನೀರಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಬಟ್ಲಿಗೆ ಹಾಕ್ಕೊಂಡು ಇವಾಗ ನೋಡಿ ಕುಕ್ಕರಲ್ಲಿ ನೀರು ತಗೊಂಡು ನೀರಿಗೆ ಅವರೆಕಾಳನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಮೊದಲಿಗೆ ಅವರೆಕಾಳು ಬೇಯಿಸ್ಕೋಬೇಕಂದ್ರೆ ಇದರಲ್ಲಿ ಅವರೆಕಾಳು ಕಡಲೆಕಾಳು ಎರಡೂ ಇದೆ, ಎರಡು ಮಿಕ್ಸ್ ಮಾಡಿದ್ದೀನಿ ನಾನಿಲ್ಲಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು 4-5 ವಿಸಲ್ ತಗೋಬೇಕಾಗುತ್ತೆ. ಯಾಕಂದರೆ ಅದು ಒಣಗಿರೋ ಅವರೆಕಾಳಲ್ವಾ, ಬೇಗ ಬೇಯಲ್ಲ ಅದಕ್ಕೆ. ಮತ್ತು ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಸೈಡಲ್ಲಿ ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ. ನೀವು ನೋಡ್ಬೋದು ಕಾಳೆಲ್ಲ ಬೆಂದಿದೆ. ನಾನು ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇವಾಗ ಅರ್ಧ ಅಂದರೆ 3/4% ಬೆಂದಿದೆ. ಮತ್ತು ಈ ಮೀನನ್ನು ನೋಡಿ ನಾನು ನೀರಲ್ಲಿ ನೆನೆ ಹಾಕಿದ್ದೀನಿ. ಇದಕ್ಕೆ ಆಲೂಗೆಡ್ಡೆ, ಬದನೆಕಾಯಿ ಅದನ್ನು ತೊಗೊಂಡಿದ್ದೀನಿ. ಮತ್ತು ಇವಾಗ ಎಲ್ಲ ಮಸಾಲೆ ಕೂಡ ನಾನು ಜೋಡಿಸಿದ್ದೀನಿ ಇಲ್ಲಿ. ಇವಾಗ ಬನ್ನಿ ಕುಕ್ಕರ್ ಇಡೋಣ. ನೋಡಿ, ಕುಕ್ಕರ್ ನಾನು ಇಟ್ಟಿದ್ದೀನಿ ಇಲ್ಲಿ. ಕುಕ್ಕರ್ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಪದೇ ಹೇಳ್ತೀನಿ, ಅರ್ಧ ಅನ್ನಂಗೆ 1 ಟೇಬಲ್ ಸ್ಪೂನಷ್ಟು ಹೇಳೋದು ನಾನು. ಮತ್ತು ನೋಡಿ, ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ನಾನು ಏನು ಬೇಯಿಸಿಟ್ಟಿದ್ನಲ್ಲ ಕಾಳು, ಆ ಕಾಳನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಆ ಕಾಳನ್ನು ಹಾಕ್ಕೊಂಡು ಇದಕ್ಕೆ ನೆಕ್ಸ್ಟು ಮತ್ತು ಆಲೂಗೆಡ್ಡೆ, ಬದನೆಕಾಯಿ ಇದೆಯಲ್ಲ ಅದನ್ನು ಹಾಕಬೇಕು. ಈ ಕರ್ಮೀನ್ ಸಾರಿಗೆ ಆಲೂಗೆಡ್ಡೆ, ಬದನೆಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ, ಸಿಟಿಯವ್ರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಇಂಥ ಸಾಂಬಾರೆಲ್ಲ ಜಾಸ್ತಿ ಹಳ್ಳಿ ಕಡೆ ನಿಜವಾಗ್ಲೂ ಇದೇ ಸಾಂಬಾರುಗಳು ಮಾಡೋದು. ಈ ಥರ ಕರ್ಮೀನ್ ಹುಳಿ, ಉಪ್ಸಾರು, ಬಸ್ಸಾರು ಅಂಥವೇ ಜಾಸ್ತಿ ಮಾಡೋದು. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ ನಾನು. ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಇಷ್ಟನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಫುಲ್ಲು ಈ ಕಾಳು ಮತ್ತು ಈ ತರಕಾರಿ ಏನಿದೆಯಲ್ಲ ಅದಕ್ಕೆಲ್ಲ ಮಸಾಲೆ ಹತ್ಕೋಬೇಕು. ಅಲ್ಲಿವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲ ಮಸಾಲೆ ನೀಟಾಗಿ ಅದ್ದಿದ್ದೀನಿ. ಮತ್ತು ಇವಾಗ ನಾವು ಏನು ರುಬ್ಬಿದ್ದೀವಲ್ಲ ಖಾರ, ಆ ಖಾರನೂ ಕೂಡ ಇಲ್ಲಿ ಹಾಕ್ಕೋಬೇಕು. ಖಾರ ಕೂಡ ಹಾಕಿಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಕಾಳಿಗಾಲೇ 3/4% ಬೆಂದಿದೆ. ಒಂದು ಸ್ವಲ್ಪ ಟೈಮ್ ಮಾತ್ರ ಬೇಯಬೇಕು. ಅದಕ್ಕೆ ನಾನು ಕುಕ್ಕರಲ್ಲಿ ಹಾಕಿರೋದು, ಇಲ್ಲಾಂದರೆ ನಾನು ಪಾತ್ರೆಯಲ್ಲೇ ಬೇಯಿಸಿದ್ದೆ, ಇನ್ನೂ ಸ್ವಲ್ಪ ಬೇಯಬೇಕಲ್ಲ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ, ಇಲ್ಲಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೋಬೇಕು. ಇವಾಗ ನಾನಿಲ್ಲಿ ಖಾರ ರುಬ್ಬಿದ್ನಲ್ಲ ಆ ಜಾರಲ್ಲಿ ನೀರನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೋಬೇಕು. ಇವಾಗ ನೀರನ್ನು ಹಾಕ್ಬಿಟ್ಟು ಇದನ್ನು ನೀಟಾಗಿ ಸ್ವಲ್ಪ ಕುದೀಲಿ. ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಅಂದರೆ ಇದು ಚೆನ್ನಾಗಿ ಒಂದು ಕುದಿ ಬರಬೇಕಿದು. ಅಲ್ಲಿವರೆಗೂ ಇದನ್ನು ನೀಟಾಗಿ ಸ್ವಲ್ಪ ಟೈಮ್ ಬಿಡಬೇಕು. ಇದಕ್ಕೆ ಪ್ಲೇಟ್ ಮುಚ್ಚಬೇಕಿತ್ತು, ಆದರೆ ನಾನು ಪ್ಲೇಟ್ ಮುಚ್ಚಿಲ್ಲ, ಹಾಗೇ ಬಿಟ್ಟಿದ್ದೀನಿ. ಮತ್ತು ನೀವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾವು ಕರ್ಮೀನನ್ನು ಹಾಕಬೇಕು. ಕರ್ಮೀನನ್ನು ನೀಟಾಗಿ ಎಲ್ಲ ಹುರ್ಕೊಂಡು ನೀಟಾಗಿ ತೊಳೆದ್ಬಿಟ್ಟು, ಅದರಲ್ಲಿ ಕಹಿ ಅಂಶ ಇರುತ್ತೆ, ಚೆನ್ನಾಗಿ ಒಂದು 7-8 ನೀರಿಂದ ತೊಳಿಬೇಕು. ತೊಳೆದು ನೀರಲ್ಲಿ ನೆನೆ ಹಾಕಬೇಕು. ಸೈಡಲ್ಲಿ ಇರುತ್ತಲ್ಲ ಕಸದ ಥರ, ಅದೆಲ್ಲ ತೆಗಿಬೇಕಾಗುತ್ತೆ. ಮತ್ತು ನೋಡಿ, ಕರ್ಮೀನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು. ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಆ ವಿಡಿಯೋ ಇಲ್ಲಿ ಮಾಡಿಲ್ಲ ಅಂತ ಅನ್ಕೋತೀನಿ. ಇಲ್ಲ, ಮಾಡಿಲ್ಲ, ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ನೋಡಿ, ನಾನಿಲ್ಲಿ ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ. ಮುಚ್ಚಳ ಹಾಕ್ಬಿಟ್ಟು ಒಂದು 3 ವಿಷಲ್, 2 ವಿಷಲ್ ಆದರೂ ಓಕೆ, ಒಂದು 2-3 ವಿಷಲ್ಗೆಲ್ಲ ಇದನ್ನು ಆಫ್ ಮಾಡಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ನಾನಿಲ್ಲಿ ಮುಚ್ಚಳ ಹಾಕಿ ಬಿಡ್ತಾಯಿದ್ದೀನಿ. ಇಲ್ಲಿ ವಿಸಲ್ ಬರ್ತಾಯಿದೆ, ಅಂದರೆ ಒಂದು 3 ವಿಸಲ್ ನಾನು ತಗೊಂಡಿದ್ದೀನಿ. ಇದಾದ ನಂತರ ನಾನು ಇವಾಗ ಮುಚ್ಚಳ ತೆಗೆದು ನೋಡ್ತೀನಿ. ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಮತ್ತು ಇನ್ನೊಂದು ಫೈನಲ್ ಇದಕ್ಕೆ ಹುಣಸೆ ಹುಳಿ ಬಿಡಬೇಕು. ಮೇನು ಹುಣಸೆ ಹುಳಿ ಬಿಟ್ರೇ ಕರ್ಮೀನ್ ಸಾರು ತುಂಬ ಚೆನ್ನಾಗಿರೋದು. ಇವಾಗ ನೋಡಿ, ಲಾಸ್ಟಲ್ಲಿ ನಾನಿಲ್ಲಿ ಹುಣಸೆ ಹುಳಿನ ಬಿಡ್ತಾಯಿದ್ದೀನಿ. ಹುಣಸೆ ಹುಳಿ ಬಿಟ್ಟಿದ ನಂತರ ಇದನ್ನು ಜಾಸ್ತಿ ಟೈಮ್ ಬೇಯಿಸೋಕೆ ಹೋಗಬಾರ್ದು, ಕಹಿ ಬಂದುಬಿಡುತ್ತೆ. ಒಂದು ಸ್ವಲ್ಪ ಟೈಮ್ ಮಾತ್ರ ಇದನ್ನು ಬೇಯಿಸ್ಬೇಕಷ್ಟೇ. ಬೇಯಿಸ್ಬಿಟ್ಟು
ಆಫ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತೀರಾ ತೆಳ್ಳಗೆ ಮಾಡಬಾರ್ದು, ಇದು ಮೀಡಿಯಮಾಗಿ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು, ಅಷ್ಟೊಂದು ತೆಳ್ಳಗೆ ಮಾಡೋಕ್ಕೆ ಹೋಗಬಾರ್ದು ಸಾಂಬಾರನ್ನ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕುದ್ದು ಎಲ್ಲ ಆಗಿದೆ ಇದು. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ನಿಜ ಹೇಳಬೇಕಂದ್ರೆ ಈ ಸಾಂಬಾರು ಜೊತೆ ಮುದ್ದೆ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ರೈಸ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೀನಿ. ಮತ್ತು ನಾನು ಇಲ್ಲಿ ನೋಡಿ ಪ್ಲೇಟ್ಗೆ ರೈಸ್ನ ಹಾಕಿಬಿಟ್ಟು ಸಾಂಬಾರನ್ನ ಹಾಕಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಆಲೂಗೆಡ್ಡೆ ಸ್ವಲ್ಪ ಜಾಸ್ತಿ ಬೆಂದಿದೆ ಅಷ್ಟೇ. ಮತ್ತು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.